ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಕುಸುಬಿ ಪಲ್ಯ ಮಾಡಿ ತೋರ್ಸಾಕತ್ತೀನಿ ನಿಮಗೆ. ಕುಸುಬಿ ಪಲ್ಯ ತೊಗೊಂಬಂದೇನಿ. ಇದು ಕುಸುಬಿ ಹಿಂಗೆ ಗಿಡ ಇರ್ತೈತಿ, ಸಣ್ಣ 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 ಗಿಡ ಇರ್ತೈತಿ. ಅವರ ರೈತರ ಹಿಂಗೆ ಕೊಕೊಂಬರ್ತಾರೆ. ಕೊಕೊಂಬಂದು ನಾವು ತೊಗೊಂಬಂದು ತೊಳೆದ ಮಾಡಬೇಕು. ನೋಡಿ, ನಾ ಈಗ ಎಲ್ಲ ಸ್ವಚ್ಛಗೆ ಸೋಸ್ಕೊಂಡೇನಿ ಹಿಂಗೆ. ನೋಡಿ ಹಂಗೆ. ಇದು ಏನು ನಿಮಗೆ ಗುರ್ತು ಮಾಡ್ಕೋಬೇಕಂದ್ರೆ ಇದು ವರ್ಷದಾಗ ಒಮ್ಮೆ ಸಿಗ್ತೈತಿ ಸೀಸನ್ದಾಗ, ಮತ್ತು ಉಳೋ ಟೈಮ್ದಾಗ ಸಿಗಂಗಿಲ್ಲ. ಇದು ಎಲೆ ಏನಿರ್ತೈತಲ್ಲ, ಇದು ಒಂದು ಸ್ವಲ್ಪ ಕರ್ಗಸ್ಗತ್ತೆ ಹಿಂಗೆ ಚೂಪ್ ಇರ್ತೈತಿ. ಗೆರಿ ಲೇಯರ್ ಇರ್ತೈತಿ. ಅದನ್ನು ನೋಡಿ ನೀವು ತೊಗೊಂಡು ಬರ್ಬೇಕಾ. ನಿನ್ನೆ ನಾನು ತರಕ್ಕೆ ಹೋದಾಗ ಅಲ್ಲಿ ಮಂದಿ ಮೊದಲಾಗೆ ಕೇಳ್ರಿ ನನಗೆ, ಆಂಟಿ ಇದೆಂಥ ಪಲ್ಯ ಹೆಂಗೆ ಮಾಡಬೇಕು ಏನ ಅಂತಂತ ಕೇಳ್ರು. ಅದಕ್ಕೆ ಒಬ್ಬೊಬ್ಬರಿಗೆ ಗುರ್ತಿರಂಗಿಲ್ಲ. ಅದಕ್ಕೆ ನಾ ಇದನ್ನು ಗಿಡದ ಬಗ್ಗೆ ಅಷ್ಟೇ ಹೇಳಾಕತ್ತೀನಿ ನಿಮಗೆ. ನೋಡಿ ಹಿಂಗೆ ಇರ್ತೈತಿ ಇದನ್ನು ಕಿತ್ಕೊಂಡು ಬಂದಿರ್ತಾರೆ ಅವರು. ನಾನು ಈಗ ಸ್ವಚ್ಛಗೆ ತೊಳೆದು ಸೋಸಿಟ್ಕೊಂಡೇನಿ. ಇದನ್ನು ಹೆಂಚೋದು ತೋರಿಸ್ತೀನಿ, ಮತ್ತು ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕನ್ನೋದು ಆಮೇಲೆ ತೋರಿಸ್ತೀನಿ. ಮತ್ತು ಈಗ ಇದನ್ನು ಫಸ್ಟ್ ಕುಕ್ಕರ್ದಾಗ ಕುದಿಯಕ್ಕೆ ಹಾಕಬೇಕು. ಈಗ ಅದಕ್ಕೆ ಏನು ಬೇಕಂದ್ರೆ ನನಗೆ ತೊಗರಿಬೇಳೆ, ಇದು ನನ್ನ ಕೈ ಮುಟ್ಗಿಲೆ ಒಂದು 2 ಮುಟ್ಗಿ ತೊಗರಿಬೇಳೆ ಐತಿ. ಸ್ವಚ್ಛಗೆ ತೊಳೆದು ಇಟ್ಕೊಂಡೇನಿ ಅದನ್ನು. ಇದು ಅಕ್ಕಿ, ರೇಷನ್ ಅಕ್ಕಿನ ಇಟ್ಕೊಂಡೇನಿ ನಾನು. ಅದು ರೇಷನ್ ಅಕ್ಕಿ ಮೆತ್ತಗೆ ಹಾಕತ್ಲ, ಅದಕ್ಕೆ ಅದನ್ನು ರೇಷನ್ ಅಕ್ಕಿನ ಹಾಕೇನಿ ನಾನು. ಅದು ಒಂದು ಮುಷ್ಟಿ ಐತಿ ರೇಷನ್ ಅಕ್ಕಿ. ಇವೆಲ್ಲ ಕುಡಿಸಿ ಕುಕ್ಕರ್ದಾಗ ಕುದಿಯಕ್ಕೆ ಹಾಕೇನಿ. ಹೆಂಚ್ಕೋತೀನಿ. ಫಸ್ಟ್ ಹೆಂಚೋದು ತೋರಿಸ್ತೀನಿ ನಿಮಗೆ, ಕುದಿಯಕ್ಕೆ ಹಾಕೋದು ಆಮೇಲೆ ತೋರಿಸ್ತೀನಿ. ನೋಡಿ ಹಿಂಗೆ ಸೋಸಬೇಕು. ಬಡ್ಡಿ ಹಾಕಬಾರ್ದು, ಯಾವಾಗೂ ಎಲೆ ಸೋಸ್ಕೋಬೇಕು. ಇದನ್ನು ತಿನ್ಬೇಕು, ಭಾಳ ಚಲೋ. ವರ್ಷದಾಗ ಒಂದೇ ಸಲ ಬರ್ತೈತಿ. ಉಳೋ ಟೈಮ್ದಾಗ ಬರೋಂಗಿಲ್ಲ ಅದು. ಈಗ ಸಂಕ್ರಮಣ ಟೈಮ್ದಾಗ ಡಿಸೆಂಬರ್ದಿಂದ ಸಂಕ್ರಾಂತಿ ಮಠ ಬರ್ತೈತಿ. ನೋಡಿ ಇಲ್ಲಿ ಹಂಚ್ತೀನಿ. ಹಿಂಗೆ ಒಂದು ಸ್ವಲ್ಪ ಸಣ್ಣಗೆ ಹೆಂಚ್ಕೋಬೇಕು. ಸಣ್ಣಗೆ ಅಂದ್ರೆ ಒಂದು ಸ್ವಲ್ಪ ಕುಕ್ಕರ್ ಶೀಟಿ ಮಾಡ್ತಾನಲ್ಲ ನಡೀತೈತಿ. ಒಂದು ಸ್ವಲ್ಪ ದಪ್ಪ ಹೆಂಚ್ಕೊಂಡ್ರೂ ನೋಡಿ ಅಷ್ಟು ಎಲ್ಲ ಹೆಂಚೆ ತೋರಿಸ್ತೇನೆ ನಿಮಗೆ. ನೋಡಿ ಎಲ್ಲ ಕುಸುಬಿ ಪಲ್ಯ ಹೆಂಚಿಟ್ಕೊಂಡೇನಿ. ಈಗ ಅದನ್ನು ಕುಕ್ಕರ್ದಾಗ ಹಾಕ್ತೀನಿ. ನೋಡಿ ಬ್ಯಾಳೆ ಹಾಕಾಕತ್ತೀನಿ. ಅಕ್ಕಿ ಹಾಕ್ತೇನೆ. ಇದು ಕುಕ್ಕರ್ದಾಗ 3 ಸೀಟಿ ಮಾಡಬೇಕು. 3 ಸೀಟಿ ಮಾಡಿ ನಿಮಗೆ ಇದು ಕಾಯಿ ಪಲ್ಯಕ್ಕೆ ಏನೇನು ಸಾಮಗ್ರಿಗಳು ಬೇಕು, ಹೆಂಗೆ ಮಾಡಬೇಕು ಅನ್ನೋದು ಹೇಳ್ತೀನಿ. ನೋಡಿ ಇದು ಮುನುಗು ಅಷ್ಟು ನೀರು ಹಾಕಬೇಕು, ಭಾಳ ನೀರು ಹಾಕಬಾರ್ದು. ನೋಡಿ ಹಿಂಗೆ ಮಾಡಿ ನೀವು ಒಂದು ಸಲ ಬಿಸಿ ರೊಟ್ಟಿ ಮಾಡಿ ಇದ್ರ ಜೊತೆ ತಿನ್ನಿ, ಅದರದ್ದು ಮಜಾನ ಬೇರೆ. ನೋಡಿ ಈಗ 3 ಸೀಟಿ ಮಾಡ್ತೀನಿ. ನೋಡಿ ಕುಕ್ಕರ್ ಸೀಟಿ 3 ಮಾಡಿದ್ದೀನಿ. ಅದು ಸ್ವಲ್ಪ ಆರಬೇಕು, ಓಪನ್ ಮಾಡೋಕ್ಕೆ ಬರೋಂಗಿಲ್ಲ. ಈಗ ಅಷ್ಟೋ ಮಟ್ಟ ನಿಮಗೆ ಸಾಮಗ್ರಿಗಳು ತೋರಿಸ್ತೀನಿ. ಇಲ್ಲೇ ಏನು ಮಾಡೇನಿ, ಒಂದು 4-5 ಮೆಣಸಿನ್ಕಾಯಿ ಮುರಿದಿಟ್ಕೊಂಡೇನಿ. ಯಾಕಂದ್ರೆ ನಾನು ಕಲ್ಲಾಗ ಕೊಡ್ತೀನಿ ಯಾವಾಗಿದ್ರು. ಇಂಥದ್ದೇನಾರ ಐಟಮ್ ಮಾಡಬೇಕಾದ್ರೆ ಕಲ್ಲಾಗ ಕೊಟ್ಟು ಹಾಕ್ತೀನಿ. ಮತ್ತು ಕೊಟ್ಟೋದ ತೋರಿಸ್ತೀನಿ. ಮತ್ತು ಅದಕ್ಕೆ ಅರ್ಶಿಣ ಪುಡಿ ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಬೇಕು, ಹಿಂಗೆ ಬೇಕು. ಬೆಲ್ಲ ಯಾಕೆ ಹಾಕೇನಂದ್ರೆ ಬೆಲ್ಲದ ಐಟಮ್ ಒಂದು ಸ್ವಲ್ಪ ಹಾಕತ್ತೇನೆ ನಾನು. ಯಾಕಂದ್ರೆ ಪಲ್ಯ ರುಚಿ ಆಕೈತೆ ಅಂತೇಳಿ ನಾ ಬೆಲ್ಲ ಒಂದು ಸ್ವಲ್ಪ ಹಾಕತ್ತೇನೆ. ನಿಮಗೆ ಇಷ್ಟ ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಬಿಟ್ಟರು ನಡೀತೈತಿ. ಕೊತ್ತಂಬರಿ ಬೇಕು, ಮತ್ತು ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಬೇಕು. ಜಾಸ್ತಿ ಹಾಕ್ತೀನಿ. ಅದಕ್ಕೆ ಯಾಕಂದ್ರೆ ಉಳ್ಳಾಗಡ್ಡಿದು ಹಾಕಂಗಿಲ್ಲ. ನಾ ಕರಿಬೇವು ಇಟ್ಕೊಂಡೀನಿ, ಮತ್ತು ಕೊಬ್ಬರಿ ಇಟ್ಕೊಂಡೀನಿ. ಮಾಡೋ ವಿಧಾನನೂ ಹೇಳ್ತೀನಿ. ನೋಡಿ ಕಲ್ಲಾಗ ರುಚಿಗೆ ತಕ್ಕಷ್ಟು ಉಪ್ಪು ಒಮ್ಮೆ ಹಾಕ್ಕೊಂಡ್ಬಿಟ್ಟೇನಿ. ಇದನ್ನು ಹೀಗೆ ಜಜ್ಕೋತೇನೆ. ನೋಡಿ ಹಸಿ ಖಾರ ಅರದಿಟ್ಕೊಂಡೇನಿ. ನೋಡಿ ಎಷ್ಟು ಚೆಂದಾಗೈತೆ ಕುಕ್ಕರ್ದಾಗ. ಇದನ್ನು ಏನು ಮಾಡ್ಬೇಕಂದ್ರೆ ಸ್ವಲ್ಪ ಕಡ್ಗೋಲಿಲೆ ಹಿಂಗೆ ಮಾಡಬೇಕು. ನೋಡಿ ನೀರು ಅದು ಎಲ್ಲ ಕರೆಕ್ಟಾಗೈತೆ. ನೀರು ಅಟ್ಟಿಸ್ಬೇಕು, ತಿಳು ಮಾಡ್ಕೋಬಾರ್ದು. ಅಂದ್ರೆ ರೊಟ್ಟಿಗೆ ತಿನ್ನಕ್ಕೆ ನಿಮಗೆ ಚಲೋ ಆಕೈತಿ. ನೋಡಿ ನೀರು ಒಂದು ಸ್ವಲ್ಪ ಇತ್ತಂದ್ರೆ ಹಿಂಗೆ ಜಾಸ್ತಿ ನೀವು ಒಂದು ಸ್ವಲ್ಪ ಕುದಿಸ್ರೂ ನಡೀತೈತಿ, ಹಣ್ಣಗೆ ಕುದೀತೈತಿ. ಈಗ ಅದಕ್ಕೆ ಸಾಮಗ್ರಿಗಳು ಹಾಕ್ತೀನಿ.
ಅರಿಶಿಣ ಪುಡಿ ಅರ್ಧ ಸ್ಪೂನ್ ಹಾಕಾಕತ್ತೇನೆ. ಹಿಂಗೆ ಸ್ವಲ್ಪ ಹಾಕ್ಕೇನಿ. ಹಸಿ ಖಾರದ ಪೇಸ್ಟ ಹಾಕಾಕತ್ತೇನಿ. ಕರಿಬೇವನ್ನು ಒಂದು ಸ್ವಲ್ಪ ಹಾಕ್ಕೇನಿ ನಾನು. ಕೊತ್ತಂಬರಿ ಹಾಕಾಕತ್ತೇನಿ. ಕೊಬ್ಬರಿ ಹಾಕತ್ತೇನೆ. ಒಬ್ಬೊಬ್ಬರು ಒಂದೊಂದು ಟೈಪ್ ಮಾಡ್ತಾರೆ, ನಾವೊಂದು ಟೈಪ್ ಮಾಡ್ತೀನಿ. ನಾನು ಹಂಗೆ ನೀವು ಮಾಡಿ ನೋಡಿ ಒಂದ್ಸಲ. ಈಗ ಸೀಸನ್ ಐತಿ. ಸಂಕ್ರಮಣ ಮಠ ಸಿಗ್ತೈತಿ ಇದು ಕುಸುಬಿ ತಪ್ಪಲ ಪಲ್ಯ. ಈಗ ಬೆಳ್ಳುಳ್ಳಿ ಇಡ್ತೇನೆ ಇದ್ರಾಗ. ಬೆಳ್ಳುಳ್ಳಿ ಒಗ್ಗರಣೆದು ಕೊಡೋಂಗಿಲ್ಲ, ಬೆಳ್ಳುಳ್ಳಿ ಇಡ್ತೇನೆ. ಮತ್ತು ಮ್ಯಾಲೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ತೋರಿಸ್ತೀನಿ ನೋಡಿ. ಒಂದು ಸ್ವಲ್ಪ ಒಂದು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. ನೋಡಿ ಅದನ್ನು ಹಿಂಗೆ ಎಲ್ಲ ತಿರುಗಾಡಬೇಕು. ಇದ್ರ ಜೋಡಿ ಬೇಸಿ ರೊಟ್ಟಿ ಮಾಡಿಕೊಡಿ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನ್ಯಾಗ. ನೀರದು ಏನೂ ಹಾಕಬಾರ್ದು. ಬೆಲ್ಲ ಹಾಕ್ಕೇನಿ. ನಿಮಗೆ ಬೆಲ್ಲ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಬಿಟ್ಟರು ನಡೀತೈತಿ. ಅದು ತಪ್ಪಲು ಒಂದು ಸ್ವಲ್ಪ ಹುಳಿ ಇರ್ತೈತಲ್ಲ, ಅದಕ್ಕೆ ನಾ ಬೆಲ್ಲ ಹಾಕ್ತೀನಿ. ಇನ್ನೊಂದು ಸ್ವಲ್ಪ ಕುದಿಬೇಕಿದು. ನೋಡಿ ನಮ್ಮ ಉತ್ತರ ಕರ್ನಾಟಕದ ಕುಸುಬಿ ಪಲ್ಯ ರೆಡಿ ಆಯ್ತು. ಅದರ ಜೋಡಿ ಈಗ ಬಿಸಿ ರೊಟ್ಟಿ ಮಾಡೋದು ಅಷ್ಟೇ ಉಳ್ದೈತಿ. ಮತ್ತು ಇದನ್ನು ಸರ್ವ್ ಮಾಡ್ತೀನಿ. ನೋಡಿ 2 ಮುಟ್ಟಿಗೆ ತೊಗರಿಬೇಳೆ, 1 ಮುಟ್ಟಿಗೆ ಅಕ್ಕಿ ಹಾಕಿದ್ದಕ್ಕೆ ಇಷ್ಟು ಪಲ್ಯ ಆಗೈತಿ ಇದು. ಕುಸುಬಿ ಪಲ್ಯ ರೆಡಿ ಆಗೈತೆ. ನೋಡಿ ಎಷ್ಟು ಮಸ್ತ್ ಮಾಡಿದ್ದೇನೆ. ಈ ಸೀಸನ್ದಾಗ ಭಾಳ ಸಿಗ್ತೈತಿ. ಕುಂಬಳಿಲಿ ಪಲ್ಯ ಸಿಗ್ತೈತಿ, ಕಡ್ಲಿ ಪಲ್ಯ ಸಿಗ್ತೈತಿ, ಹರಿವೆ ಪಲ್ಯ, ಕಿರಕ್ಸಾಲಿ ಪಲ್ಯ, ಇವೆಲ್ಲ ನಾನಾ ನಮೂನಿ ಪಲ್ಯಗಳು ಸಿಗ್ತಾವೆ. ಎಲ್ಲ ಒಂದು ಟೈಪ್ ವೆರೈಟೀಸ್ ಮಾಡ್ಕೊಂಡು ತಿನ್ನಬೇಕು. ಮತ್ತು ಈ ಕುಸುಬಿ ಪಲ್ಯಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಕೊಡಿ, ಸಬ್ಸ್ಕ್ರೈಬರ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.